ನಾವೆಲ್ಲರೂ ಇರುವಂತಹ ಈ ಒಂದು ಅದ್ಭುತವಾಗಿರುವಂತಹ ವೇದಿಕೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಕನ್ನಡ ಕೃಷಿ ಪ್ರತಿಷ್ಠಾನದಿಂದ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಈ ಒಂದು ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಸರಾಂತ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಜೀವನ ಮುಡುಪಿಟ್ಟು ಅದರಲ್ಲಿ ಸಾಧನೆ ಮಾಡಿರುವಂತಹ ಇಬ್ಬರು. ಮೊದಲನೇದಾಗಿ ಖ್ಯಾತ ಜನಪದ ಕಲಾವಿದರಾಗಿರುವಂತಹ ಶ್ರೀ ಗುರುರಾಜ್ ಹೊಸಕೋಟೆ ಸರ್ ಅವರಿಗೆ, ಹಾಗೆ ಖ್ಯಾತ ಚಲನಚಿತ್ರ ನಟಿಯಾಗಿರುವಂತಹ ಶ್ರೀಮತಿ ಪೂಜಾ ಗಾಂಧಿ ಅವರಿಗೆ ಒಂದು ವೇದಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ಶ್ರೀಯುತ ರಾಮಲಿಂಗ ರೆಡ್ಡಿ ಸರ್ ಅವರು, ಹಾಗೆ ಕರುಣೆಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶ್ರೀ ಟಿ.ಎ. ನಾರಾಯಣಗೌಡ ಅವರ ಸಹಾಯ ಜೊತೆಗೆ ಅವರ ಹಸ್ತದಿಂದ ಈ ಒಂದು ಅದ್ಭುತವಾಗಿರುವಂತಹ ಶ್ಲಾಘನೀಯದ ಸನ್ಮಾನದ ಕಾರ್ಯ ನಡೀತಾ ಇದೆ. ಇಬ್ಬರು ಪ್ರತಿಭೆಗಳಿಗೆ ಜೋರಾದ ಚಪ್ಪಾಳೆ ಬರಬೇಕು. ವೇದಿಕೆಯಲ್ಲಿ ನಡೆಸಿರುವಂತಹ ಸ್ವಾಗತೀಯದ ಕೆಲಸಗಳು ಜೋರಾದ ಚಪ್ಪಾಳೆ ಬರೆಸಿದೆ. ನಮ್ಮ ಕಾರ್ಯಕ್ರಮದ ಅದ್ಭುತವಾಗಿರುವಂತಹ ಹೆಸರಂತೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಈ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಸಾರಿಗೆ ಸಚಿವರಾಗಿರುವಂತಹ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರಿಗೆ ಕರ್ನಾಟಕ ಅಂತ ಹೇಳಿ ಕರ್ನಾಟಕ ಕನ್ನಡ ನಾಡಿಗೆ ನಾಮಕರಣ ಮಾಡಿ 50 ವರ್ಷ ತುಂಬಿರುವ ಪ್ರಯುಕ್ತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಕನ್ನಡ ಕೃಷಿ ಪ್ರತಿಷ್ಠಾನದ ವತಿಯಿಂದ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಯನ್ನು ಮಾನ್ಯ ರಾಮಲಿಂಗ ರೆಡ್ಡಿ ಸಾಹೇಬರು ಕರ್ನಾಟಕ ಸರ್ಕಾರ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದಂಥ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರು ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಹಾಗೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಖ್ಯಾತ ನಟಿ ಪೂಜಾ ಗಾಂಧಿ ಮತ್ತು ನಮ್ಮ ಗುರುರಾಜ್ ಹೊಸಕೋಟೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಪ್ರತಿಷ್ಠಾನದ ವತಿಯಿಂದ ಸನ್ಮಾನವನ್ನು ಹಮ್ಮಿಕೊಂಡಿದ್ವಿ. ಸನ್ಮಾನವನ್ನು ಮಾಡಿದ್ವಿ. ಇವತ್ತು ವಿಶೇಷವಾಗಿರುವಂತಹ ಪ್ರಶಸ್ತಿನ ಸ್ವೀಕಾರ ಮಾಡ್ತಿರೋದಕ್ಕಾಗಿ ನಮ್ಮ ಶ್ರೀ ಚಂದ್ರಶೇಖರ್ ಅವರಿಗೆ. ಇನ್ನೊಂದು ವಿಶೇಷವಾಗಿರುವಂತಹ ವಿಚಾರ ಏನಂದ್ರೆ BMTC ಬಸ್ಗಳಲ್ಲಿ ಬರತ್ತಲ್ಲ ಮುಂದಿನ ನಿಲ್ದಾಣ ಅನ್ನುವಂತಹ ಏನ್ ಧ್ವನಿ ಬರುತ್ತೆ ಆ ಧ್ವನಿ ಕೂಡ ಚಂದ್ರಶೇಖರ್ ಸರ್ದೇನೆ. ಜೋರಾದ ಚಪ್ಪಾಳೆ ಬರಬೇಕು. ಮಹಾನಗರ ಸಾರಿಗೆ ಸಂಸ್ಥೆಯ ನೌಕರರ ಸಂಘದ ಪ್ರತಿಷ್ಠಾನದ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ನಾರಾಯಣಗೌಡರು, ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಅವರು, ಹಾಗೆ ಗುರುರಾಜ್ ಹೊಸಕೋಟೆ ಅವರು, ಹಾಗೆ ಶ್ರೀಮತಿ ಪೂಜಾ ಗಾಂಧಿ ಅವರು, ಹಾಗೆ ಮಂಜುನಾಥ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದ ರೂವಾರಿ ಪ್ರೀತಮ್ KS ಮತ್ತು ಎಲ್ಲ ಸ್ನೇಹಿತರು ಮತ್ತು ಇಲ್ಲಿ ಮೇಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಅವರ ಉಸಿರಾಗಲಿ ಕನ್ನಡ. ನಮಗೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ 567 ರಾಜ್ಯಗಳಿತ್ತು ನಮ್ಮ ದೇಶದಲ್ಲಿ. ರಾಜ್ಯಗಳಲ್ಲಿ ಎಲ್ಲ ಸೇರಿ ಉದಾಹರಣೆಗೆ ಕೊಡಗು ಜಿಲ್ಲೆ ಇದೆಯಲ್ಲ, ಅದೇ ಒಂದು ರಾಜ್ಯ ಆಗಿತ್ತು. ಹಾಗೆ ಆಮೇಲೆ ನಮ್ಮ ಸ್ವತಂತ್ರ ಬಂದಾಗ ಪೂರ್ಣಾಂಶಗಳು ಮುಖ್ಯಮಂತ್ರಿಯಾಗಿತ್ತು. ಆ ಜಿಲ್ಲೆಗೆ ಅದೇ ಒಂದು ರಾಜ್ಯ ಆಗಿತ್ತು. ಆಮೇಲೆ ಜಮಖಂಡಿ ಆ ಸುತ್ತಮುತ್ತಲಿನ ಕೆಲವು ಪ್ರದೇಶದಲ್ಲಿ ಅದೇ ಒಂದು ರಾಜ್ಯ ಆಗಿತ್ತು. ಅದೆಲ್ಲ ಕಾಲದಲ್ಲಿ ಪಾಳೆಗಾರರು, ನೌಕರರು ಇದ್ದಂತ
ಮೈಸೂರು ಮಹಾರಾಜರು ಸುಮಾರು 10 ಜಿಲ್ಲೆಗಳು ಇದ್ದಂಥ ಒಂದು ರಾಜ್ಯ. ಹಾಗಾಗಿ ಬೆಳಕಡಿಯಲ್ಲಿ ನಾವು ಬಿಡಿ ಜೊತೆಗಳು ಸ್ವತಂತ್ರ ಮಾಡಿದಾಗ ಅವುಗಳಲ್ಲಿ ಮುಖ್ಯಮಂತ್ರಿಯಾಗಿದ್ದೀವಿ ಬೆಳಕಡಿ ರಾಜ್ಯಕ್ಕೆ. ಇಡೀ ದೇಶದಲ್ಲಿ 567 ರಾಜ್ಯಗಳು ಇತ್ತು. ಮತ್ತೆ 56ರಲ್ಲಿ ಭಾಷೆಯ ಮೇಲೆ ರಾಜ್ಯಗಳ ವಿಭಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳನ್ನ ಒಂದು ಮಾಡಲು ಕೈಗೊಳ್ಳಲಾಗಿದೆ. ಆಗ ಎಲ್ಲ ಕರ್ನಾಟಕದಲ್ಲಿದ್ದಂಥ ಹಿರಿಯರು, ವಿಭಾಗ ಮತ್ತೆ ನಾಯಕರು ಈಗ ಎಲ್ಲರಿಗೂ ಆಗಿದೆ. ಮತ್ತೆ ಬಳ್ಳಾರಿ ಆಂದೋಲನ. ಅದೇ ರೀತಿ ಪೂರ್ವ ಅಂತ ಇದೆ. ಈ ರೀತಿ ದೇಶದಲ್ಲಿ ಭಾಷೆಯ ಮೇಲೆ ನಾವೆಲ್ಲ ನಿರ್ಣಯ ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳು ಒಂದಾದ ವೃತ್ತಿಗೆ ನಾವು ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವವನ್ನು ನಾವು ಮಾಡ್ತೀವಿ. ಯಾವ ಕರ್ನಾಟಕ ರಾಜ್ಯ ಒಂದೇ ಆಯಿತು ಆವತ್ತೇ ತಮಿಳುನಾಡಿನವರಿಗೆ ತಮಿಳುನಾಡು, ಬೆಂಗಳೂರು ಮಾಡೋರಿಗೆ ಆಂಧ್ರ ಪ್ರದೇಶ, ಮಲಯಾಳ ಮಾಡೋರಿಗೆ ಕೇರಳ, ಮತ್ತೆ ಗುಜರಾತ್ ಮಹಾರಾಷ್ಟ್ರ ಒಂದೇ ಆಯಿತು. ಆಮೇಲೆ ಗುಜರಾತ್ ಬೇರೆ ಆಯಿತು. ಈ ರೀತಿ ಭಾಷೆಗಳ ಮೇಲೆ ನಾವೆಲ್ಲ ವಿಭಜನೆ ಆಯಿತು. ಆಮೇಲೆ ನಮ್ಮ ದೇವಾಲಯದವರು ಮೈಸೂರಲ್ಲೇ ಹೆಚ್ಚಾಗಿ ಮುಂದುವರಿತಾ ಇತ್ತು. ದೇವಾಲಯದವರು 73ರಲ್ಲಿ ಇದಕ್ಕೆ ಕರ್ನಾಟಕ ಅಂತ ಎಲ್ಲ ಜನ ಬಯಕೆಯಂತೆ ಹೆಸರಿಟ್ಟರು. ಅದರ ಗುರುತಿಗೆ ಇವತ್ತು 50 ವರ್ಷ ಆಯಿತು ಅಂತ ಹೇಳಿ ಅದು 73 ವರ್ಷ 2020 ವರ್ಷ ಆಯಿತು. ಆಮೇಲೆ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನವೆಂಬರ್ ತಿಂಗಳಲ್ಲಿ 1 ವರ್ಷ 23 ನವೆಂಬರ್ನಿಂದ 24 ನವೆಂಬರ್ವರೆಗೆ 1 ವರ್ಷಗಳ ಕಾಲ ರಾಜ್ಯದ ಎಲ್ಲಾ ಭಾಗದಲ್ಲೂ ಕೂಡ ಕನ್ನಡದ ಕೆಲಸ ಆಗಬೇಕು ಅಂತೇಳಿ ಈ ವರ್ಷ ಕಾರ್ಯಕ್ರಮವನ್ನು ಹಾಕಿದ್ರು. ಕಾರ್ಯಕ್ರಮವನ್ನು ಹಾಕಿದ್ರು ಕನ್ನಡದ ಸೇರು ಎಲ್ಲ ತಾಲೂಕು ಕೂಡ ಹೋಗಿ ಮತ್ತು ಅನೇಕ ಚಟುವಟಿಕೆಗಳನ್ನ ಇಡೀ ವರ್ಷ ಎಲ್ಲ ಕೂಡ ಹಾಕೊಂಡಿದ್ರು. ಮತ್ತೆ ಭುವನೇಶ್ವರಿ ದೇವಿಯ ವಿಗ್ರಹಗಳ ಮನೆ ಪ್ರತಿಷ್ಠಾಪನೆ ಆಯಿತು. ಇದೆಲ್ಲ ಕೂಡ ಅದರ ಅಂಗವಾಗಿ 5 ವರ್ಷದ ಅಂಗವಾಗಿ ಈ ಕಾರ್ಯಕ್ರಮ ಕರ್ನಾಟಕದಿಂದ ಸ್ವಲ್ಪ ಹೊರ ಆಯಿತು. ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಈ ಹಿಂದೆ ಎಲ್ಲ ಬೆಂಗಳೂರಿನಲ್ಲಿ ಹಣ ಮಾತಾಡೋ ಸಂಖ್ಯೆ ಬಹಳ ಕಡಿಮೆ ಇತ್ತು. ಈಗ ಇದು ಬೆಳೆದಿದೆ. ರಾಜ್ಯಗಳು ಕರ್ನಾಟಕ ಹೆಚ್ಚಾಗಿ ಬರ್ತಿರಲಿಲ್ಲ. ಅವೆಲ್ಲ ಕನ್ನಡ ಅನುಭಾಷೆ ಆಗಬೇಕು ಮತ್ತು ಕನ್ನಡದ ಬೋರ್ಡ್ ಎಲ್ಲ ಕಲಿಯಬೇಕು ಅಂತ ಮಹಾರಾಜರು ಮತ್ತೆ ನಾರಾಯಣ ಕುಮಾರರು, ವಾಟಾಳರು, ಪ್ರಭಾಕರಿಯವರು ಇವೆಲ್ಲ ಕೂಡ ಮಾಹಿತಿಗಳು ಇವೆಲ್ಲ ಕೂಡ ಅವೆಲ್ಲ ಹೋರಾಟ ಮಾಡಿದ್ರು. ನಾವು ಹೋರಾಟ ಮಾಡಿದ್ರೆ ಆಮೇಲೆ ಭಾಷೆ ಮಾಡ್ತಿದ್ದಾರೆ. ಮತ್ತೆ ಕವಿಗಳು ಎಲ್ಲ ಇಂಗ್ಲೀಷ್ ಹೇಳುತ್ತಿದ್ದರು. ಮತ್ತೆ ಬೋರ್ಡು ಎಲ್ಲ ಕಡೆ ನಾವು ಬೇರೆ ಭಾಷೆ ಇರ್ಬೋದು, ಬೇರೆ ಭಾಷೆ ಇರುತ್ತೆ. ಅದಕ್ಕೆ ಕಲಿಕೆ ಆದ್ಯತೆ ಕೊಡೋದು. ಈಗ ಸರ್ಕಾರದ ಆದೇಶ ಕೊಟ್ಟಿದೆ, 60% ನಾಳೆ ಇರಬೇಕು ಯಾವುದೇ ಹೋಗಿ ಮುಂದಿನ ಬೇರೆ ಭಾಷೆ ಹೋಗಬಹುದು ಅಂತ ಹೇಳಿದೆ. ಆಮೇಲೆ ತದನಂತರ ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಅನ್ಯಾಯದ ಬಗ್ಗೆ ಇರ್ಬೋದು, ಭಾಷೆಗಳ ಬಗ್ಗೆ ಇರ್ಬೋದು, ದಳಗಳ ಬಗ್ಗೆ ಇರ್ಬೋದು, ನಮ್ಮ ಅನ್ಯಾಯ ಸಂದರ್ಭದಲ್ಲಿ ನಮ್ಮ ನಾರಾಯಣಗೌಡರು ಎಲ್ಲೇ ಅವರ ಹಿಂದೆ ಮಾರಾಟಗಳು ನಾರಾಯಣ ಕುಮಾರರು ಮಾತಾಡೋದು ಆದ್ರೆ ನಾರಾಯಣಗೌಡರು ಸುಮಾರು 20 ವರ್ಷ ಆಗಿದ್ರು. ನಾರಾಯಣಗೌಡರು 26 ವರ್ಷ ಆಯಿತು. 26 ವರ್ಷ ಆಯಿತು. ನಾರಾಯಣಗೌಡರು ಕೆಲಸದಲ್ಲಿ ಹೋರಾಟ ಪ್ರಾರಂಭ ಮಾಡೋದು. ಅಲ್ಲೇ ನಮ್ಮ ಭಾಷೆಗೆ ಅನ್ಯಾಯ ಆಗಲಿ ಅಥವಾ ರಾಜ್ಯದ ಅನ್ಯಾಯ ಆಗಲಿ ಅಥವಾ ರಿಕ್ರೂಟ್ಮೆಂಟ್ಗಳಲ್ಲಿ ನಮ್ಮ ಜನರ ಅನ್ಯಾಯ ಸಂದರ್ಭದಲ್ಲಿ ನಮ್ಮ ಭಾಷೆಗಳಿಗೆ ಅನೇಕ ಭೇಟಿ ಮಾಡಿ ಕನ್ನಡದ ಬಗ್ಗೆ
ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಅವಲೋಕನ ಮಾಡುವಂಥ ಕೆಲಸವನ್ನು ಕೂಡ ಆಮೇಲೆ ಅವರು ಇನ್ನೂ ಅನೇಕ ಈ ಸಾಲಿನಲ್ಲಿ ಮಾಡಿದ್ದಾರೆ ಅಂತ ಅದಕ್ಕೆ ಅಗತ್ಯವಿದೆ. ನಮ್ಮ ಇಬ್ಬರಿಗೆ ಪ್ರತಿಯೊಬ್ಬರಿಗೆ ನಿರ್ಮಾಣ ನಮ್ಮ ಕೆಎಸ್ಆರ್ಟಿಸಿಗಳು ಕೆಎಸ್ಆರ್ಟಿಸಿಗಳು ಬಿಎಲ್ಟಿಸಿಗಳು ಇಲ್ಲಿ ನಮ್ಮ ಸಂಸ್ಥೆ ಕೆಎಸ್ಆರ್ಟಿಸಿ ಅಧಿಕೃತವಾಗಿ ಅವರ ಸಾಹಿತ್ಯ ಪತ್ರಿಕೆ ಮಾಡ್ತಾರೆ. ಇಲ್ಲಿ ಸದನ ಇಲ್ಲಿ ಇಬ್ಬರಿಗೆ ಪ್ರತಿ ವರ್ಷ ಕೂಡ ಪಡಿಸಿದಾಗ ಇಲ್ಲಿಗೆ ಕನ್ನಡ ಗುರುನಾಥರಾಗಿ ಸನ್ಮಾನವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಇವತ್ತು ಸನ್ಮಾನಿಸಿದ್ದಾರೆ ಅದಕ್ಕೆ ಅಭಿನಂದನೆ ಹೇಳಿ ಇದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಅವರ ಹೆಸರು ಕೇಳಿದರೆ ಇಲ್ಲ ಹಂತದಲ್ಲಿ ಮುಂಗಾರು ಚಲನಚಿತ್ರ ಅತ್ಯಂತ ಜನಪ್ರಿಯ ಚಲನಚಿತ್ರ ಆಗಿತ್ತು. ಅದಾದ ಅನೇಕ ಭಾಷೆಗಳಲ್ಲಿ ಅನೇಕ ಚಲನಚಿತ್ರಗಳನ್ನು ನಟಿಸಿದರು. ಅವರು ಬಂದಿದ್ದಂಥದ್ದು ಒಂದು ಕೂಡ ಸನ್ಮಾನ ಮಾಡಿದ್ದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಕ್ಷೇತ್ರದಲ್ಲಿ ಅವರು ಕೂಡ ಇವರು ಕೂಡ ತಾವೆಲ್ಲ ಸನ್ಮಾನ ಮಾಡಿದ್ದು ಬಹಳ ಸಂತೋಷ. ಈ ಸಂದರ್ಭದಲ್ಲಿ ನಾರಾಯಣರು ಮತ್ತು ಎಲ್ಲ ತಾಮಿಗೆ ಧನ್ಯವಾದಗಳಲ್ಲಿ ನಾನು ಮಾತನಾಡ್ತೇನೆ. ನಮ್ಮ ಶ್ರೀ ಹನುಮಂತ ಅವರು ಹಾಡಿರೋರು ಶ್ರೀ ಲಿಂಗ ನಾಯಕ್. ಜೋರಾದ ಚಪ್ಪಾಳೆ ಬರಬೇಕು, ಜೋರಾದ ಚಪ್ಪಾಳೆ ಬರಬೇಕು. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ